ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದಂದು ಕಳಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕುವುದು ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದ ಹೂವು ಮತ್ತು ನೈವೇದ್ಯವನ್ನು ನೋಡೋಣ. ಕಳಸದಲ್ಲಿ ಮಹಾಲಕ್ಷ್ಮಿಗೆ ಪ್ರಿಯವಾದ 6 ಗೋಡಂಬಿ, 6 ಲಕ್ಷ್ಮಿ ಕವಡೆ, 6 ಬಾದಾಮಿ ಮತ್ತು 1 ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಇಲ್ಲಾಂದರೆ ಒಂದು 5 ರೂಪಾಯಿ ನಾಣ್ಯವನ್ನು ಸಹ ತೊಳೆದು ಹಾಕಬಹುದು. ಚಿನ್ನದ ಮೂಗ್ಬೊಟ್ಟು ಅಥವಾ ಉಂಗುರ ಯಾವುದಿದ್ರೂ ಅದನ್ನು ಹಾಕಿ, 6 ಏಲಕ್ಕಿ, 1 ಬಟ್ಲಡಿಕೆ, 6 ಗೋಮತಿ ಚಕ್ರ ಮತ್ತು 6 ಏಲಕ್ಕಿಯನ್ನು ಕಳಸದೊಳಗೆ ಹಾಕಿ ಕಳಸ ಸ್ಥಾಪನೆ ಮಾಡಿ. ಮಹಾಲಕ್ಷ್ಮಿಗೆ ಪ್ರಿಯವಾದ ಹೂವು ಗುಲಾಬಿ ಹೂವು, ತಾವರೆ ಹೂವು, ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಸಂಪಿಗೆ ಹೂವು, ಹೀಗೆ ನಾನಾ ಬಗೆಯ ಹೂವನ್ನು ಮಹಾಲಕ್ಷ್ಮಿಗೆ ಸಮರ್ಪಿಸಬಹುದು. ಹಾಗೆಯೇ ಪತ್ರೆಗಳಲ್ಲಿ ಮರ್ಗ, ದವನ, ಬಿಲ್ವಪತ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಪತ್ರೆ. ಆದ್ದರಿಂದ ಮಹಾಲಕ್ಷ್ಮಿಗೆ ಬಿಲ್ವಪತ್ರೆ, ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಹಾಲು. ಆದ್ದರಿಂದ ಕೆನೆಬರಿತ ಹಾಲಿನಿಂದ ಮಾಡಿದ ಪಾಯಸ, ಒಬ್ಬಟ್ಟು, ಚಿತ್ರಾನ್ನ, ತಂಬಿಟ್ಟು, ಕಡಲೆಕಾಳಿಂದ ಮಾಡಿದ ಪ್ರಸಾದ, ಕೋಸಂಬರಿ, ಪಾನಕ ಇವುಗಳನ್ನೆಲ್ಲ ಮಹಾಲಕ್ಷ್ಮಿಗೆ ಸಮರ್ಪಿಸಿ. ಸಂಜೆ ಮುತ್ತೈದೆಯರು ಬಂದಾಗ ಅವರಿಗೆ ಫಲತಾಂಬೂಲಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ. ಎಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿಣ, ಕುಂಕುಮ, ದಕ್ಷಿಣೆಯಾಗಿ ನಿಮ್ಮ ಶಕ್ತಿಯಾನುಸಾರ ದಕ್ಷಿಣೆಯನ್ನು ಸಹ ತಾಂಬೂಲದಲ್ಲಿ ಇಡತಕ್ಕದ್ದು. ರವಿಕೆ, ಸೀರೆ, ನಿಮ್ಮ ಶಕ್ತಿಯಾನುಸಾರ ಹೇಗೆ ನಿಮಗೆ ಸಾಧ್ಯವೋ ಹಾಗೆ ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ.